ಇದಕ್ಕೆ ಮುಗಿದ ಹೋತ್ರಿ ಬಂದಾಗಿಬಿಡ್ತೀರಿ. ಮೊದಲನೇ ಹುರುಪಿರಂಗೇ ಇಲ್ಲ. ದಾಖಲೆ ಆಗುವಂತಹ ಸಾರ್ಥಕ 60 ವರ್ಷಗಳಿಂದ ಆ ಒಂದು ಪರಂಪರೆ ಬೆಳ್ಕೊಂಡು ಬಂದದ ಅಂದ್ರೆ ಸಣ್ಣದಲ್ಲ. ಅಂಥದ್ದೊಂದು ಶಿವಾನುಭವವನ್ನು ಚಾಲೂ ಮಾಡ್ತಾರೆ. ಇವತ್ತು ನಾವೆಲ್ಲರೂ ಲಿಂಗಾಯತ ಪುಣ್ಯ ಪುರುಷ ಮಾಲಿಕೆಯನ್ನು ನೋಡಬೇಕು. ದಯವಿಟ್ಟು ತಾವು ಗದಗಿನ ಮಠಕ್ಕೆ ಹೋಗಿ ನೋಡ್ರಿ. ಒಂದು ಯೂನಿವರ್ಸಿಟಿ ಮಾಡುವಂತಹ ಕಾರ್ಯವನ್ನು ಜಗದ್ಗುರು ಮಹಾಸನ್ನಿಧಿಯವರು ಒಬ್ಬರೇ ಮಾಡ್ಯಾರ. ಸುಮಾರು 700ಕ್ಕೂ ಅಧಿಕ ಗ್ರಂಥಗಳನ್ನು ಆ ಮಠದಿಂದ ಪ್ರಕಾಶನಗೊಳಿಸ್ತಾರೆ ಅಂತಂದ್ರೆ ಒಂದು ಸರ್ಕಾರ ಮಾಡದೇ ಇರುವಂಥ ಕಾರ್ಯವನ್ನು ಗದಗಿನ ತೋಂಟದಾರ್ಯ ಮಠ ಮಾಡ್ತದ ಅಂದರೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಕಪ್ಪತ್ತು ಗುಡ್ಡದ ನೋಡ್ರಿ, ಗದಗಿನ ಕಡೆ ಹೋದಾಗ ನೋಡ್ರಿ, ಆ ಗುಡ್ಡ ಈ ಗುಡ್ಡ ನೋಡೋ ಬದಲಿ ಕಪ್ಪತ್ತು ಗುಡ್ಡ ನೋಡೋದು ಚಲೋ. ಇತ್ತೀಚೆಗೆ ಒಂದು ವರದಿ ಬಂದದ, ಇಡೀ ಭಾರತ ದೇಶದಲ್ಲಿಯೇ ಅತ್ಯಂತ ಶುದ್ಧವಾದ ಪ್ರಾಣವಾಯು ಎಲ್ಲಿ ಸಿಗ್ತದೆ ಅಂದ್ರೆ ಕಪ್ಪತ್ತು ಗುಡ್ಡದೊಳಗೆ ಸಿಗ್ತೈತಿ ಅಂತ ಒಂದು ವರದಿ ಬಂದದ. ಒಂದಿಷ್ಟು ಮಂದಿ ಕಣ್ಣು ಬಿತ್ತರೆ ಅದರ ಮೇಲೆ. ಇಲ್ಲಿ ಮೈನ್ಸ್ ಐತಿ, ಇದನ್ನು ತೆಗಿಬೇಕು, ನಾವು ಶ್ರೀಮಂತರಾಗಬೇಕು, ಇದನ್ನು ಹದಿಗಟ್ಟು ಹೈದರಾಬಾದ್ ಮಾಡಬೇಕು, ಕಪ್ಪತ್ತು ಗುಡ್ಡ ಹೋಗಿ ಕುಲ್ಲ ಮಾಡಿಬಿಡ್ಬೇಕು. ಆ ಬೆಲೆಕೆರೆ ಎದುರು ಪ್ರಕರಣ ಬತ್ತು ನೋಡ್ರಿ, ರಾತ್ರಿನ ಗುಡ್ಡ ಆಗಿ ಮಾಡಿಬಿಟ್ಟಿದ್ರು. ಒಂದೇ ರಾತ್ರಿ ಒಂದು ಗುಡ್ಡ ಆಗಿ ಮಾಡ್ತಾರಂದ್ರೆ ಮನುಷ್ಯ ಹೆಂಗಿರ್ಬೇಕು ವಿಚಾರ ಮಾಡ್ರಿ. ಬೆಲೆಕೆರೆ ಎದುರು ಪ್ರಕರಣ ದೊಡ್ಡ ಪ್ರಕರಣ ಆಗಿ ಹೋದ್ರಿ. ಈ ಪೋಕ್ಸೋ ಅನ್ನುವಂಥ ಒಂದು ಕಂಪ್ನಿ ಬಂತ್ರಿ. ಆ ಕಪ್ಪದ ಗುಡ್ಡವನ್ನು ಲೀಸ್ ಮೇಲೆ ತೆಗೆದುಕೊಳ್ಳೋದು, ಇಲ್ಲಿರುವಂಥ ನೈಸರ್ಗಿಕ ಸಂಪತ್ತನ್ನು ಹೊರದೇಶಕ್ಕೆ ಮಾರಿಬಿಡೋದು. ಅಪ್ಪವ್ರಂದ್ರೆ ಹೆಂಗೆ ಮಾಡ್ತೀರಿ? ನಾ ಅದನ್ನೆಲ್ಲ ಹೆಂಗೆ ಮಾಡ್ತೀರಿ? ಗದಗಿನ ಮಠಕ್ಕೆ ನಾ ಅದೀನಿ ಅಂದ ಮೇಲೆ ಈ ಪೀಠದ ಮೇಲೆ ಕುಂತ್ಕೊಂಡು ನಾನು ದರ್ಬಾರ್ ಮಾಡೋ ಸಲುವಾಗಿ ನಾನು ಪೀಠದ ಮೇಲೆ ಕುಳಿತುಕೊಂಡಿಲ್ಲ. ಕನ್ನಡದ ಇಂಚಿಂಚು ನೆಲವನ್ನು ಕಾಯುವುದಕ್ಕಾಗಿ ನಾನು ಪೀಠದ ಮೇಲೆ ಕುಳಿತುಕೊಂಡಿಲ್ಲ, ಹೊರತಾಗಿ ನಾನು ಬೇರೆದಕ್ಕಾಗಿ ಕುಳಿತುಕೊಂಡಿಲ್ಲ ಅಂತೇಳಿ ಬೆತ್ತ ಹಿಡ್ಕೊಂಡು ಬಂದರು ನೋಡ್ರಿ ಅಜ್ಜಾರು. ಬೆತ್ತ ಹಿಡ್ಕೊಂಡು ಬರ್ತಾರಂದ್ರೆ ಪೋಕ್ಸೋ ಕಂಪ್ನಿಯವ್ರು ಸಾಕಬೇಕಾಗಿಬಿಡ್ತಾರೆ. ಎಲ್ಲ ಸ್ವಾಮಿಗಳನ್ನು ಕರ್ಕೊಂಡ್ರು. ಅದೊಂದು ದಂಡ ನಾಯಕರ್ರಿ ಅಪ್ಪವರು. ಅಂದರೆ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆ ಮೇಲೆ ಬಂದು ಧೀರೋದಾತ್ತ ನಿಲುವಿನಿಂದ ಮಾತಾಡ್ತಾರೆ ಅಂತಂದ್ರೆ ಅವರ ಮಾತುಗಳನ್ನು ಕಿವಿಯಲ್ಲಿಸಿಕೊಂಡು ಕೇಳಬೇಕು. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಕೂಡ ಅವ್ರಿಗೆ ಹೆದರ್ತಿದ್ವು ಅಂದರೆ ಅವರ ಆ ತೇಜಸ್ ಹೆಂಗಿರ್ಬೇಕು ಹೇಳ್ರಿ. ಏನಾರು ಅನ್ಯಾಯ ಆಗಕ್ಕೈತೆ ಅವ್ರು ಬಂದ್ಬಿಡೋರ್ರಿ ಅಪ್ಪ ಅವರು. ಇವತ್ತು ಕಪ್ಪತ್ತು ಗುಡ್ಡ ಉಳಿದದ ಅಂದರೆ ದಯವಿಟ್ಟು ನೀವು ಅಲ್ಲಿ ಹೋಗಿ ನೋಡ್ರಿ. ಅದು ನಮ್ಮ ಗುರುಗಳಿಗೇ ಗೌರವ ಸಲ್ಲಿಸಬೇಕು ನಾವು, ಅದಕ್ಕೆ ಅವ್ರಿಗೇ ನಾವು ಕ್ರೆಡಿಟ್ ಕೊಡಬೇಕು ನಾವು. ಇಲ್ಲಾಂದರೆ ಯಾವತ್ತೂ ಆಯ್ಕೆ ಮಾಡಿಬಿಡ್ತಿದ್ರಿ ಅದನ್ನು. ಇವತ್ತು ಅದೆಲ್ಲವೂ ಹಾಳಾಗಿ ಹೋಗಿ ಬಿಡುವಂಥ ಒಂದು ಸಂದರ್ಭ ಇತ್ತು, ಅದನ್ನು ಉಳಿಸಿದರು. ಇವತ್ತು ಕಳಸಾ ಬಂಡೂರಿ ಯೋಜನೆ ಇವತ್ತಿಗೂ ನಡೆದದ ಗದ್ದಲ. ಮೇಕೆದಾಟು ಪ್ರಕರಣ ಇವತ್ತು ಗದ್ದಲ ನಡೆದದ. ಮಾಡಬೇಕೋ ಮಾಡಬಾರ್ದು, ಅವರೊಂದು ಖ್ಯಾತಿ ತೆಗಿತಾರೆ, ಇವರೊಂದು ಖ್ಯಾತಿ ತೆಗಿತಾರೆ. ಅವಾಗೂ 5-6 ಬೆತ್ತ ತೊಗೊಂಡು ಬಂದರು. ಎಷ್ಟು ತೊಗೊಂಡು ಬರೋದು ಹೇಳ್ರಿ ನೋಡೋಣ. ಎಷ್ಟು ಸಮಾಜದ ಸಲುವಾಗಿ ಕೆಲಸ ಮಾಡೋದು ಹೇಳ್ರಿ. ಕನ್ನಡಕ್ಕಾಗಿ ಏನಾದರೂ ಒಂದಿಷ್ಟು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಜ್ಜಾರು ಮಾತಾಡೇ ಬಿಡೋರು. KLE ಸೊಸೈಟಿಗೆ ಹೋದರು. 7 ಮಂದಿ ಸಪ್ತರ್ಷಿಗಳ ಕುರಿತಾಗಿ ಅವರು ಚಿಂತನೆ ಮಾಡಿದರು. KLE ಅವರೆಲ್ಲರೂ ಭಾಳ ಖುಷಿಯಿಂದ ಆ ಮಾತುಗಳನ್ನು ಕೇಳಿದರು. ನಮ್ಮ ಇತಿಹಾಸ ನಮಗೆ ಗೊತ್ತಿರಲ್ರಿ ಅಪ್ಪ ಅವರು ಅಂದರೆ ತಿಳ್ಕೊಬೇಕಂದ್ರೆ ಅಪ್ಪ ಅವರು ನೀವು ತಿಳ್ಕೊಬೇಕಾಗ್ತದ, ಇತಿಹಾಸವನ್ನು ತಿಳ್ಕೊಳ್ಬೇಕಂತ ತಿಳ್ಕೊಂಡು ಹೇಳಿದರು. ಇವತ್ತು ಎಲ್ಲ ಕಡೆಗೂ KLEಯಲ್ಲಿ ಸಪ್ತರ್ಷಿಗಳ ಭಾವಚಿತ್ರವನ್ನು ನಾವು ನೋಡ್ತೀವಿ. BLDಗೆ ಬಂದರು. ಬಂಗಾರಮ್ಮ ಸಜ್ಜನ ಗೊತ್ತೈತೆ ನಿಮಗೆ ಅಂದರು. ಅಟ ಮಸಕ್ ಗೊತ್ತಿತ್ತು. ಅಪ್ಪ ಅವ್ರು ಹೇಳಿದ್ರೆ ಕಥೆಯಲ್ಲ. ಬಂಗಾರಮ್ಮ ಅಂದ್ರೆ ಯಾರು, ಸಜ್ಜನ ಅಂದ್ರೆ ಯಾರು, ಆಕಿ ಗಂಡ ಯಾರು, ಅವ್ರ ಅಪ್ಪ ಯಾರು, ಆಕಿ ಮಕ್ಕಳು ಯಾರು ಎಲ್ಲ ಹೇಳೋರು ಅಜ್ಜರು. ಹಿಂಗೆಲ್ಲ ಹೇಳಿ 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 ಇವತ್ತು BLD ಸಂಸ್ಥೆಯೊಳಗೂ ಕೂಡ ಗುರುಗಳಿಗೆ ಒಂದು ಗೌರವ ಸಲ್ಲಿಸೋ ಸಲುವಾಗಿ ಅವರ ಭಾವಚಿತ್ರವನ್ನು ನೇತು ಹಾಕಿದ್ದಾರೆ. ಎಲ್ಲೆಲ್ಲಿ ಹೋಗ್ತಾರಲ್ಲ ಅಲ್ಲೆಲ್ಲ ಇತಿಹಾಸ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದರು, ತಮ್ಮ ಶಾಖಾ ಮಠಗಳನ್ನು ಉದ್ಧಾರ ಮಾಡಿದರು. ಈ ಕೃಷಿ ಇದನ್ನು ಮಾಡೋ ಸಲುವಾಗಿನೇ ಇವರು ಗ್ರಾಮ ಸೇವಕರು ಕುಂಬಾರ ಸರ್ ಇವರು ಕರ್ಕೊಂಡು ಹೋದ್ರಿ ಅಲ್ಲಿ. ಬಾ ಇಲ್ಲೆಲ್ಲ ಅದು ಹೆಂಗೆ ದ್ರಾಕ್ಷಿ ಬೆಳೆ ತೋರಿಸ್ಬಾ. ಇವ್ರು ಹೋದ್ರು ನೋಡ್ರಿ ಅಲ್ಲಿ. ಅವಾಗಿನೇ ಇವ್ರ ಸಂಪರ್ಕ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದರೆ, ಒಬ್ಬರು ಸ್ವಾಮಿಗಳು ಅಂದರೆ 3 ಹೊತ್ತು ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ಸಂದರ್ಭ ಬಂತು ಅಂದರೆ ಜೋಳಿಗೆ ತೊಗೊಂಡು ತಿರ್ಕೊಂಡು ಬಂದು ಕರ್ಕೊಂಡು ಉಣಬೇಕು, ಸಂಘಟನೆ ಮಾಡಬೇಕು. ಕನ್ನಡ ಭಾಷೆಗೆ ಧಕ್ಕೆ ಆಯಿತು ಅಂದ್ರೆ ಮಠ ಬಿಟ್ಟು ಹೊರಗೆ ಬರಬೇಕು ಅಂತ ತಿಳ್ಕೊಂಡು ಹೇಳಿದವರು ಅಪ್ಪ ಅವರು ಬಸವ ತತ್ವವನ್ನು ಉಳಿಸಿದಂಥವರು. ಇಳಕಲ್ಲಿನ ವಿಜಯ ಮಹಾಂತ ಶಿವಯೋಗಿಗಳವರ ಪರಂಪರೆ ಬಳಿ ಹಿಡಿದು ಬಂದ ಜೋಳಿಗೆಯ ಮೂಲಕ ದೊಡ್ಡ ಏಳಿಗೆಯನ್ನು ಮಾಡಿರುವಂಥ ಮಹಾಂತಪ್ಪಗಳನ್ನು ನಾವು ಗೌರವಿಸಬೇಕು. ಅವರಿಗೂ ಒಂದು ಗೌರವ ನಮನಗಳನ್ನು ಸಲ್ಲಿಸಬೇಕು. ಇವರೆಲ್ಲ ಈ ಪರಂಪರೆಯನ್ನು ಜೀವಂತವಾಗಿಟ್ಟವ್ರಿ ಇವರು. ಅಂಥ ಗುರುಗಳು ಈ ಜಗದ್ಗುರು ತೋಂಟದಾರ್ಯ ಮಠದ ಘನತೆ ಗೌರವಗಳನ್ನು ವಿಸ್ತಾರೋನ್ನತವಾಗಿ ಹೆಚ್ಚಿಸಿದರು. ಆ ಕಾರಣಕ್ಕಾಗಿಯೇ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನುವಂಥ ಪ್ರಶಸ್ತಿ ಬಂತು. ಇವತ್ತು ಅಬ್ದುಲ್ ಕಲಾಂ ಅವರವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಇಂಥ ಸ್ವಾಮಿಗಳು ರಾಜ್ಯಕ್ಕೊಬ್ಬೊಬ್ಬರು ಇದ್ದಿದ್ರು ಅಂದರೆ ಭಾರತ ಯಾವಾಗಲೂ ಕೋಮು ಸೌಹಾರ್ದತೆಯಿಂದ ಇರ್ತಿತ್ತು ಅಂತ ಹೇಳ್ತಾರೆ. ರಾಷ್ಟ್ರ ನಾಯಕರ ಆ ಮಾತುಗಳನ್ನು ಹೇಳ್ತಾರೆ ಅಂದರೆ ಸಣ್ಣದಲ್ಲ. ಈಗೇನು ಗದಗಿನ ಜಗದ್ಗುರುಗಳದಾರಲ್ಲ, ಇವರನ್ನು ನಾಗನೂರು ರುದ್ರಾಕ್ಷಿ ಮಠಕ್ಕೆ ಮಾಡಿದವರು ಗದಗಿನ ಜಗದ್ಗುರುಗಳೇ. ಸಿದ್ಧಲಿಂಗ ಮಹಾಸ್ವಾಮಿಗಳವರೇ. ಇವರದು ನೋಡ್ರಿ, ಅವ್ರದ್ದು ಮೊದಲನೇ ಹೆಸರು ಸಿದ್ಧರಾಮ.
ಈಗೇನು ನಮ್ಮ ಜಗದ್ಗುರುಗಳದಲ್ಲಿ ಇವ್ರ ಹೆಸರು ಸಿದ್ದರಾಮಯ್ಯ. ಅವ್ರ ಮೇಲೆ ಭಾಳ ಅಂದ್ರೆ ಭಾಳ ಜೀವ. ಅವರು ನಾಗನೂರು ರುದ್ರಾಕ್ಷಿ ಮಠದ ಶಿವಬಸವ ಸ್ವಾಮಿಗಳವರಿಗೆ ಇವ್ರನ್ನ ಉತ್ತರಾಧಿಕಾರಿಯನ್ನಾಗಿ ಕೊಡ್ತಾರೆ. ಅವ್ರ ಮೇಲೆ ಜೀವ ಇದ್ದಿದ್ದಕ್ಕಾಗಿಯೇ ಈಗೇನು ಗದುಗಿನ ಜಗದ್ಗುರುಗಳು ಕಾಣ್ತಾರೆ, ಅವ್ರ ಬಗ್ಗೆನೂ ನಾವು ಮಾತಾಡಬೇಕು. ಅವರು ಅಪರೂಪವಾಗಿರುವಂಥ ಕೆಲಸ ಮಾಡಿದಂಥವ್ರು. ಇವತ್ತು ಬೆಳಗಾವಿಯೊಳಗೆ ಲಿಂಗಾಯತ ಸಂಶೋಧನಾ ಕೇಂದ್ರ ಅನ್ನುವಂಥ ಒಂದು ಲೈಬ್ರರಿ ಕಟ್ಟಾರ. ತಾವು ದಯವಿಟ್ಟು ಬರಬೇಕಲ್ಲಿ. ಲಿಂಗಾಯತ ಸಂಸ್ಕೃತಿಗೆ ಸಂಬಂಧಪಟ್ಟಿರುವ ಎಷ್ಟು ಗ್ರಂಥಗಳನ್ನು ಅವರು ರಕ್ಷಣೆ ಮಾಡ್ಯಾರಂದ್ರೆ 30,000ಕ್ಕೂ ಅಧಿಕ ಗ್ರಂಥಗಳನ್ನು ತಮ್ಮ ಮಠದಲ್ಲಿ ಅವರು ರಕ್ಷಣೆ ಮಾಡಿದ್ರು ಅಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇವತ್ತು ಎಲ್ಲಿಯೂ ಸಿಗಲಾರದಂಥ ದಾಖಲೆಗಳು ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದಲ್ಲಿ ದಾಖಲೆಗಳು ಸಿಗ್ತಾವಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಆ ಗುರುಗಳಿಗೂ ನಾವು ಗೌರವ ನಮನಗಳನ್ನು ಸಲ್ಲಿಸಬೇಕು. ಈ ಪರಂಪರೆ ಇಲ್ಲಿ ತನಕ ಬಂತು ನೋಡ್ರಿ. ಇನ್ನು ಮುಂದೆ ನಾವು ನೀವೆಲ್ಲರೂ ಜಕ್ಕೊಂಡು ಹೋಗ್ಬೇಕ್ರಿ. ಇದನ್ನು ಹೆಂಗೆ ನಾವು ನೀವೆಲ್ಲರೂ ಏನು ಅಜ್ಜಾರು ಏನು ಹೇಳ್ತಾರೆ ಎಲ್ಲರೂ ನಾವು ಕೇಳಬೇಕ್ರಿ. ಅವ್ರು ಏನು ಎಲ್ಲರೂ ವಚನ ಓದ್ರಪ್ಪ ಅಂದ್ರೆ ನಾವೆಲ್ಲರೂ ವಚನ ಓದಬೇಕು. ನೀವೆಲ್ಲರೂ ವಚನಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕು ನೋಡ್ರಪ್ಪ ಅಂದ್ರೆ ಆ ವಚನಗಳ ಚಿಂತನೆಯನ್ನು ನಾವೆಲ್ಲರೂ ಮಾಡಬೇಕು. ಹಿಂಗೆ ಎಷ್ಟು ಜನ ಸಾಧಕರು ಇರ್ತಾರೆ. ನನ್ನಂಥ ಅನೇಕ ಜನ ಸಾಧಕರನ್ನು ಹಿಂದಿನ ಜಗದ್ಗುರುಗಳು ಓದಿಸಿದ್ರು, ಈಗಿನ ಜಗದ್ಗುರುಗಳು ಓದಿಸ್ತಾರೆ. ಅಂದ್ರೆ ನಮ್ಮ ಪರಂಪರೆ ಅನ್ನುವಂಥದ್ದು ಸುಮ್ಮನೆ ಬೆಳೆದು ಬಂದಿಲ್ಲ. ಇಂತಹ ಅಪರೂಪದ ಜಗದ್ಗುರು ಮಹಾಸನ್ನಿಧಿಯವರಿಂದಾಗಿ ಇವತ್ತು ಲಿಂಗಾಯತ ಧರ್ಮ ಅನ್ನುವಂಥದ್ದು ಇಷ್ಟು ಸುವ್ಯವಸ್ಥಿತವಾಗಿ ಸುಸ್ಥಿರವಾಗಿ ಇದೆ ಅಂದರೆ ಅವರಿಗೆ ನಾವು ನಮ್ಮ ಶ್ರೇಯಸ್ಸನ್ನು ಆ ಶ್ರೇಯಸ್ಸನ್ನು ಅವರಿಗೆ ಸಮರ್ಪಿಸಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಚಿಂತನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಥ ಗುರುಗಳು ಸಂಸ್ಥಾಪನೆ ಮಾಡಿರುವಂಥ ಈ ಮಠ ಇದು ವಿಜಯಪುರದ ತೋಂಟದಾರಿ ಅನುಭವ ಮಂಟಪ. ಇದಕ್ಕೆ ಮಠ ಅಲ್ಲ, ಇದು ಮಂಟಪ. ಅದನ್ನು ಮೀರಿರುವಂಥದ್ದು, ಮಠೀಯ ವ್ಯವಸ್ಥೆಯನ್ನು ಮೀರಿರುವಂಥದ್ದು ಮಂಟಪ. ಅನುಭವ ಮಂಟಪ ಅಂತ ಹೆಸರು ಎಷ್ಟು ಚಂದ ಇಟ್ಟಾರ. ಇಲ್ಲಿ ನಮ್ಮ ಈಗೇನು ಜಗದ್ಗುರುಗಳದಾರಲ್ಲ, ಇದೀಗ ಅವರು ಅದ್ಭುತವಾಗಿರುವಂಥ ಒಂದು CBSE ಸ್ಕೂಲ್ ಕಟ್ಟಬೇಕು, ನಮ್ಮ ಎಲ್ಲ ಜನರಿಗೆ ಸಂಸ್ಕೃತಿ ಸಂಸ್ಕಾರವನ್ನು ಕೊಡಬೇಕು ಅಂತ ಹೇಳಿ ಅವರು ಈಗ ಟೊಂಕ ಕಟ್ಟಿ ನಿಂತುಕೊಂಡು ಸಂಕಲ್ಪಬದ್ಧರಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ನಾವೆಲ್ಲರೂ ಅವರೊಂದಿಗೆ ನಡೀತಾ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳೆ ಮುಗಿತ್ರಿ. ಇವತ್ತು ಹೆಚ್ಚು ಕಡಿಮೆ ಎಲ್ಲ ವಿಷಯಗಳು ಬಂದಂಗೆ ಅದು ನಮ್ಮ ಲಿಂಗಾಯತ ಅಸ್ಮಿತೆಯನ್ನು ಕಾಪಿಟ್ಟುಕೊಂಡು ಬಂದಿರುವಂಥ ಎಲ್ಲ ವ್ಯಕ್ತಿಗಳ ಕುರಿತಾಗಿ ಶಕ್ತಿಗಳ ಕುರಿತಾಗಿ ನಾವು ಚಿಂತನೆಯನ್ನು ಮಾಡ್ತಾ ಬಂದ್ವಿ. ನಾಳೆ ಮಂಗಲ ಕಾರ್ಯಕ್ರಮ ಇರ್ತದೆ, ಹೆಚ್ಚಿಗೆ ಮಾತನಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ತಾವೆಲ್ಲರೂ ಎಷ್ಟು ಶಾಂತವಾಗಿ ಕೂತ್ಕೊಂಡಿರಿ ನೋಡ್ರಿ. ಯಾರೊಬ್ಬರು ಕೆಮ್ಮಾಗ್ತಾ ಇಲ್ಲ ನೋಡ್ರಿ, ಒಂದು ತಾಸು ಕೆಮ್ಮು ಹೋಗೇ ಬಿಟ್ಟೈತೆ. ಅವ್ರು ಯಾರೊಬ್ಬರು ಆ ಕಡೆ ಎಳೆಗಾಡಂಗೆ ಇಲ್ಲ, ಈ ಕಡೆ ನನ್ನ ನೋಡ್ತಿರ್ತೀವಿ. ಎಷ್ಟು ನಿಮ್ಮಲ್ಲಿ ಆಸಕ್ತಿ ಅದ ಅಂದರೆ ಇದೇ ನಿಜವಾದ ಭಕ್ತಿ, ಇದೇ ನಿಜವಾದ ಯುಕ್ತಿ, ಇದೇ ಮುಕ್ತಿಗೆ ಸೋಪಾನ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಇಲ್ಲಿ ಪ್ರವಚನ ಹೇಳಕ್ಕೆ ನಾ ಮುಂದೆ ಅಂತ ಹೇಳ್ತಾರೆ. ಬರ್ಬೇಕ್ರಿ, ನಾವು ಬಂದು ಹೇಳ್ತೀವ್ರಿ ಇಲ್ಲಿ ಪ್ರವಚನ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದರೆ ಇದು ಅಂತಹ ಘನತೆ ವ್ಯಕ್ತ ವೇದಿಕೆ ಆಗಿದೆ ಅನ್ನುವಂಥ ಕಾರಣಕ್ಕಾಗಿಯೇ ಎಲ್ಲರೂ ಇಲ್ಲಿ ಬರಬೇಕಂತ. ನೀವೆಲ್ಲರೂ ಅಂಥದ್ದೊಂದು ಪರಂಪರೆಯನ್ನು ಮುನ್ನಡೆಸ್ತಾ ಇದ್ದೀರಿ ಜಗದ್ಗುರು ಮಹಾಸನ್ನಿಧಿಯವರ ಮೇಲೆ. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಚಾಚೂ ತಪ್ಪದೆ ಪಾಲಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು 10 ನಿಮಿಷ ಹೆಚ್ಚಿಗೆ ಆಯಿತು. ತಾವ್ಯಾರು ಅನ್ಯತಾ ಭಾವಿಸಬಾರದು. ಸೆಪ್ಟೆಂಬರ್ 1ನೇ ತಾರೀಕಿಗೆ ಬಸವನ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಇರ್ತದೆ. ತಾವು ದಯವಿಟ್ಟು ಅಲ್ಲಿಗೆ ಬರ್ರಿ, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ. ಯಾಕಂದರೆ ವಿಜಯಪುರ ಜಿಲ್ಲೆಯ ಕಾರ್ಯಕ್ರಮ ಅಲ್ಲಿ ನಡೀತಾ ಇರೋಣದರಿಂದ ತಾವೆಲ್ಲರೂ ಅಲ್ಲಿಗೆ ಬರಬೇಕು. ಆಮೇಲೆ ಎಲ್ಲರೂ ಸದಸ್ಯತ್ವವನ್ನು ಪಡೆದುಕೊಳ್ಳ್ರಿ. ಕೆಲವೊಂದಿಷ್ಟು ಗ್ರಂಥಗಳನ್ನು ಅಲ್ಲಿ ಇಡಲಾಗಿದೆ, ತಾವು ದಯವಿಟ್ಟು ಅವುಗಳನ್ನು ಕೊಂಡು ಹೋದ್ರಿ. ಒಂದು ಅದ್ಭುತವಾದ ಈ ಒಂದು ಪರಂಪರೆಯನ್ನು ಉಳಿಸುವ, ಬೆಳೆಸುವ, ಮುನ್ನಡೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲೆ ಇರೋಣದರಿಂದ ನಾವೇನು ಮಾಡೋಕ್ಕಾಕೈತ್ರಿ ಅಂತ ನಾವು ವಿಚಾರ ಮಾಡಬಾರ್ದು. ನಮ್ಮದು ಒಂದಿಷ್ಟು ಅಳಿಲು ಸೇವೆ ಸಲ್ರಿ ಅಜ್ಜಾರ ಅಂತ ತಿಳ್ಕೊಂಡು 4 ಮನೆಯೊಳಗೆ ನೀವು ಬಸವಣ್ಣನ ತತ್ವ ಹೇಳಿಬಿಟ್ರಿ ಅಂದರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥದ್ದೊಂದು ಅವಕಾಶವನ್ನು ತಾವೆಲ್ಲ ಮತ್ತೊಂದು ಸಾರಿ ಒದಗಿಸಿಕೊಟ್ರಿ. ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆ ಮಾಡಿದ್ರು ಅಂದ್ರೆ ಮುಗೀತ್ರಿ. ನಾವು ಜಗದ್ಗುರು ಮಹಾಸನ್ನಿಧಿಯವರ ಆ ಕೃಪಾಛತ್ರದೊಳಗೆ ಇದ್ಕೊಂಡು 25 ವರ್ಷ ಆತ್ರಿ. ಅಜ್ಜಾರು ಏನು ಹೇಳ್ತಾರೆ ಅಷ್ಟು ನಮಗದು ಪರಮ ಪಾವನ ಪುನೀತ ಅಂತ ಮಂತ್ರ. ಅವ್ರು ಹೇಳಿರುವಂಥದ್ದು ನಮಗೆಲ್ಲ ಮಂತ್ರ. ನಾವೆಲ್ಲ ಸಣ್ಣ ಸಣ್ಣ ಹುಡುಗರು, ಅಂಥವ್ರು ಇದ್ದಾಗಲೇ ನಮಗೆಲ್ಲ ಸಂಸ್ಕೃತಿ ಸಂಸ್ಕಾರ ಹಿಂಗೆ ಇರಬೇಕು, ಹಿಂಗೆ ಅಭ್ಯಾಸ ಮಾಡಿರಿ, ಬಸವ ತತ್ವವನ್ನು ಉಳಿಸ್ರಿ ಬೆಳೆಸ್ರಿ ಅಂತ ತಿಳ್ಕೊಂಡು ಅಪೋರು ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ ಇವತ್ತು ನಾವು 4 ಮಾತುಗಳನ್ನು ಈ ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಅಂದರೆ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದನೇ ನಾವು ಮಾತಾಡ್ತೀವಿ ಹೊರತಾಗಿ ಬೇರೆ ಏನೂ ಇಲ್ಲ ಅನ್ನುವಂಥ ಮಾತನ್ನು ಮತ್ತೊಂದು ಸಾರಿ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸೇವೆಯನ್ನು ಮಾಡಿರುವಂಥ ಎಲ್ರಿಗೂ, ದಾಸೋಹ ಸೇವೆಯನ್ನು ಮಾಡಿರುವಂಥ ಎಲ್ರಿಗೂ ತಾವೆಲ್ಲರೂ ಜೋರಾಗಿ ಚಪ್ಪಾಳಿನ ತಟ್ಟಿ ತಾವು ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನೋಡ್ರಿ ಎಲ್ಲ ಪದಾಧಿಕಾರಿಗಳಿದ್ದಾರೆ.
ಇವರೆಲ್ಲರೂ ಸೇವಾ ಮಾಡ್ತಿರ್ತಾರೆ. ನೀವೆಲ್ಲ ಏನು ಮಾಡೋದು ಅಂದ್ರೆ ಅವ್ರ ಸಲುವಾಗಿ ಬರ್ತೀರಿ, ಎಲ್ಲರೂ ನೀವು ಸೇವಾ ಮಾಡ್ತೀರಿ, ತಾವೆಲ್ಲರೂ ಅವರ ಕೈಗಳನ್ನು ಇನ್ನಷ್ಟು ಬಲಪಡಿಸ್ರಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕುಂಬಾರ್ ಸರ್ ಅವರು ನೋಡ್ರಿ ವಯಸ್ಸು 72 73 ಆದ್ರೂ ಕೂಡ ಅವ್ರಿಗೊಂದು ಕಳಕಳಿ ಅದ. ಸಮಾಜವನ್ನು ನಾವು ಏನಾದರೂ ಮಾಡಿ ನಮ್ಮ ಸಂಸ್ಕೃತಿಗಾಗಿ ಏನಾರು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಅವರು ಟೊಂಕ ಕಟ್ಟಿ ನಿಂತ್ಕೊಂಡಾರ.